ಆಲೂಗಡ್ಡೆ ಸೊಂಟಿ ಕೊತ್ತಂಬರಿ ಇಲ್ಲೇ ತಗಂದ್ರ ತಗೊಳಜಿ. ಹಾಂ ಎಲ್ಲ ಅದಾವ ಬಿಡು. ಏನವ ಹೆಂಗೆ ಹೇಳ್ತಾನ ತಡಿ ಕೇಳೋಣ. ಹೆಂಗೆ ಕೊಟ್ಟು ಯಾತಮ್ಮ ಉಳ್ಳಾಗಡ್ಡಿನ? ಉಳ್ಳಾಗಡ್ಡಿ ರೀ 40 ರೂಪಾಯಿ ನೋಡ್ರಿ. ಆಲೂಗಡ್ಡೆ 40 ರೂಪಾಯಿ. ಏನು ಬೇಕು ನೋಡ್ರಿ ತಗೊಳ್ರಿ. ಹಾಕಿ ಕೊಡ್ತಾನಂತ ಒಂದು ರೇಟ್ನಾಗ. ನೀ ತೀರ ಹೇಳೋಣಪ್ಪ. ಎಲ್ಲದಾವು 40 ರೂಪಾಯಿ ಉಳ್ಳಾಗಡ್ಡಿ, 20 ರೂಪಾಯಿ ಕೆಜಿ ಅಂತ ಚಲೋ ಗಡ್ಡೆ ಅದಾವು. ನೀನು 40 ರೂಪಾಯಿ ಹೇಳಕತ್ತಿದ್ದಿ. ಏನು ನಮಗೇನು ಪ್ಯಾಟರ್ನ್ ಹೊಸದನ ಅನ್ನಂಗೆ ಹೇಳ್ತೀಯಲ್ಲ. 20 ರೂಪಾಯಿ ಮಾಡ್ತೀಯ ಇರಲಿ. ಇಲ್ರಿ 20 ರೂಪಾಯಿ ಎಲ್ಲ ಕೊಡ್ಬೇಡ ನಮ್ಮಪ್ಪ. 35 ರೂಪಾಯಿ ಆದ್ರೆ ಕೊಡು ಅಂತ ಹೇಳೋಣ. ಕೊಡು ಅಂದ್ರೆ ಕೊಡ್ತಾನೆ ನೋಡ್ರಿ 35 ಹಂಗೆ. ಅಲ್ಲ ಮತ್ತು ಒಂದು ರೇಟ್ ಹಾಕಿ ಕೊಡ್ತಾನೆ ತಗೊಳ್ರಿ ಅಂದು ಏನಾಗಲ್ಲ ತಗ. ಹೇಳು ಅಂತ ನಿಮ್ಮ ಅಪ್ಪಗೆ. ಮತ್ತೇನು ಬಂದು ಗಿರಾಕಿ ಬಿಡ್ತೀಯೇನ? ಅದೇ ವ್ಯಾಪಾರ ಇಲ್ದ ನೋಡ ಹೊಡ್ಕೊಂತ ಕುಂತಿದ್ದಿ. ನಾವು ವ್ಯಾಪಾರ ಮಾಡ್ತೇವೆ. ಇಲ್ಲಿ ಬಿಡ್ರಿ ಅಕ್ರ, ನಿಮಗೆ 20 ರೂಪಾಯಿ ಎಲ್ಲಿ ಕೊಡ್ತಾರೆ ಅಲ್ಲೇ ತಗೋ ಹೋಗ್ರಿ. ಅಯ್ಯ ಇದೆಷ್ಟು ಸೊಕ್ಕಿನ ಮೂಳ ಐತೆ. ವ್ಯಾಪಾರ ಮಾಡ್ತೇವೆ ಅಂದ್ರೆ ಮುಂದೆ ತಗೋ ಹೋಗ್ರಿ ಅಂತೈತಿ. ಯಾಕೆ ನಮಗೆ ಅಷ್ಟು ಗೊತ್ತಾಗಂಗಿಲ್ಲನ? ಹೋಗ್ಲಿ ಬಾರ್ಲಿ ಹುಡ್ಗನ ಕೊಟ್ಟಾಗೇನು ವ್ಯಾಪಾರ ಮಾಡೋದಲ್ಲ ಏನಲ್ಲ. ಸುಮ್ಮನೆ ಒಟ್ಟು ಮಾಲ್ ನೋಡ್ಕೊಂತ ಇರ್ಲಿ ಅಂದು ಅವ್ರ ಅಪ್ಪ ಕುಂದ್ರಿಸಿ ಹೋಗ್ಯಾನ ಕಾಣ್ತೈತಿ. ಅದಕ್ಕೆ ಹುಡುಗ ಸರದು ಕೊಡುವಲ್ದು ರೇಟ್. ಆತೇನ್ರವ ಸಂತಿ ಮಾಡೋದು? ಅಯ್ಯ ಬಾರ ಮುದ್ಕೋಕೆ. ನಾ ಈಗ ಬಂದೆ ಬಾರ. ನಾವು ಏನು ತಗೊಂಡಲ್ಲ. ಏನು ಯಾವ ಬೇಸಿ ಬಂದು? ನಾವು ಈಗ ಬಂದ್ವವ. ನಮ್ಮ ಜೊತೆಗಿಂತ ಬಂದದ್ದಲ್ಲ ನೀನು. ಏನು ಬೈಕ್ ಮ್ಯಾಗ ಬಂದೇನ ನಿನ್ನ ಮಗನ ಬೈಕಿನ ಮ್ಯಾಗ? ಹ್ಞೂನ ನನ್ನ ಮಗ ನಾನು ಕುಡೆ ಬಂದ್ವಿ. ಅತ್ತಂದು ಹೊಟ್ಟೆನ ಕೆಲಸ ಇತ್ತ. ಅವನು ಅಲ್ಲಿ ಹೋದ. ನಾ ಅಲ್ಲಿ ತನಕ ತರಕಾರಿ ತಗೊಂತಾನಪ್ಪ ಅಂದು ಇಲ್ಲೇ ಹೇಳ್ಕಂಡೆ. ಮತ್ತು ಇಲ್ಲೇ ಆದರೆ ಎಲ್ಲ ಸಿಗ್ತಾವಲ್ಲ, ಹಣ್ಣು ಹಂಪಲು ಹೂವು ತರಕಾರಿ ಎಲ್ಲ ದರ್ವಂದು ಸಿಗ್ತಾವೆ. ಸುಮ್ಮನೆ ಅಲ್ಲಿ MG ರೋಡ್ನಾಗ ಸಜ್ಜ ಆಗಂಗಲ್ಲ ಏನೇನಾರು ತಗೊಳಕ್ಕೆ. ಅಲ್ಲೊಂದು ಇರ್ತಾವೆ ಅಂಗಡಿಗಳು, ಪಾಡಾಗೋದಲ್ಲ. ಅದಕ್ಕೆ ಇದೇ ಪೇಟೆಗೆ ಬಂದುಬಿಟ್ಟೆ. ಮತ್ತೇನವ ಮುದ್ಕೋಕ್ಕ ಆರಾಮಲ್ಲ ಮನ್ಯಾಗೆಲ್ಲರೂ? ಏನವ ಸಾವುಕಾರ ಮನೆ ನೀವು ನಮ್ಮ ಮನೆ ಕಡೆ ಬರೋಂಗಿಲ್ಲ ಏನಿಲ್ಲ ನೋಡು. ಯಾವ್ದೋ ಊರನ್ನ ಅನ್ನಂಗೆ ಇಲ್ಲಿ ಕೇಳ್ತಿದ್ದಿ ಮನೆಗೆಲ್ಲ ಆರಾಮೇನಂತಂದು. ಬರ್ರಿ ಮನೆ ಕಡೆ ಒಂದ್ಸಲ. ಏನು ಟೈಮ್ ಮಾಡ್ಕೊಂಡೆ ತೀರ ಎಲ್ಲರ ಮನೆ ಕಡೆಗೆ ಹೋಗಿರಿ, ನಮ್ಮಂತಕ್ಕೆ ಬರೋಂಗಿಲ್ಲವ ನೀವು? ಇಲ್ಲಿ ಹೋಗ ಯಾಕೆ ಮುದ್ಕೋಕ ಹಂಗೆಲ್ಲರ ಮೆಂಟಕ್ಕೆ ಹೋಗೋದಿಲ್ಲವ. ಯಾಕೆ ಬೇಕು? ಒಬ್ಬರ ಮನೆ ಸುದ್ದಿ ಮಾತಾಡಿದೆ ಅಂದ್ರೆ ಆಮೇಲೆ ನೋಡ ಅಲ್ಲಿ ಕುಂತು ಚಡ ಮಾತಾಡ್ತಾಳ, ಇಲ್ಲಿ ಕುಂತು ಇವ್ರು ಚಡ ಮಾತಾಡ್ತಾಳ ಅಂತಂದಂತಾರೆ. ಹಂಗಾಗಿ ಎಲ್ಲಿ ಹೋಗೋದಿಲ್ಲವ. ಹಂಗೆ ಏನಾರ ಇತ್ತಂದ್ರೆ ಅವರ ಬಂದು ನಮ್ಮನೆ ಬಾಗ್ಲ ಕುಂತಿರ್ತಾರ, ಅಲ್ಲೇ ಮಾತಾಡಿ ಕಳಿಸ್ಬಿಡ್ತಾನೆ. ಅದೇನು ಕರೇನವ. ಏನು ತುಟಿ ಪಿಟ್ಟಕ್ಕೆ ಅನ್ನಂಗಲ್ಲ ನೋಡು. ತುಟಿ ಮಿಸುತ್ತಂದ್ರೆ ಅದೇನೋ ಕೊಯ್ದ ಬಿಡ್ತಾನೆ ಅಂತಾರಲ್ಲ, ಹಂಗಾಗ್ಯಾರ ಈ ಜನ. ಅಂದಾಗ ಮುದ್ಕೋಕ ಏನೋ ಒಂದು ವಿಷಯ ಕಿವಿ ಬಿತ್ತು. ಖರೆ ಏನ? ಯಾವ ವಿಚಾರ? ಏನ ನಿಮ್ಮ ಕಿವಿ ಬೀಳೋ ಅಂತದ? ಊರು ತುಂಬ ಗುಲ್ಲಾಗೈತಿ. ಈಗ ನಮ್ಮ ಕಿವಿ ಬಿದ್ದೈತಿ ಅಷ್ಟ ಅಂತೇಳಿವ ನೀನು. ಮಗ್ಗಿನ ಮದುವೆ ಮಾಡಕತ್ತಿ ಅಂತ ನಿಮ್ಮ ತಮ್ಮನ ಮಗಳ ತಂದು ಎಲ್ಲರಿಗೂ ಗೊತ್ತಾಗೈತಿ ಸುದ್ದಿ. ಅದಕ್ಕೆ ಕೇಳಿದ್ವಿ. ಏನು ನಮಗೊಂದು ಕಾರ್ಡು ಕೊಟ್ಟಲ್ ಬಿಡವ, ಹಂಗೆ ಮದುವೆ ಮಾಡಕತ್ತಿದ್ದಿ. ತೀರ ಮತ್ತು ಊರನ್ನರು ಒಣನ್ನರು ಅಂತಿದ್ದಿ. ಅಷ್ಟು ಬೇಡ ಆಗ್ಯಾವೇನು ನಾವು ನಿನಗೆ? ಇಲ್ಲಲ್ಲೇ ಪ್ರೇಮಿ, ಏನು ಬೇಜಾರು ಮಾಡ್ಕೊಬೇಡ್ರಿ. ಅದು ಕಾರ್ಡು ಮಾಡ್ಸಕ್ಕೆ ಬರಂಗಿಲ್ಲ ಅಂತ. ಎಣ್ಣೆ ಸಂಬಂಧ ಅಲ್ಲ. ಸುಮ್ಮನೆ ಇವ್ರಿಗೆ ಸಿಕ್ತು ಪೊಲೀಸ್ ಸ್ಟೇಷನ್ಗೆ ಯಾರ ಕೊಟ್ರೆ ಮಾಡಿದ್ರೆ ಒಂದು ದೊಡ್ಡ ಕೇಸ್ ಹಾಕವು. ಕೊಟ್ಟರ್ನ ಮಾಡ್ಕೊಂಡರ್ನ ಎಲ್ಲರನ್ನ ತಗೊಂಡೋಗಿ ಒಳಗೆ ಹಾಕ್ತಾರ ಅಂತಂದ್ರೆ ಹಂಗಾಗಿ ಕಾರ್ಡ್ ಏನು ಮಾಡಿಸಿಲ್ಲ. ಮದುವೆನ ಅಷ್ಟೇನು ಜೋರು ಇಟ್ಟಿಲ್ಲ. ಗುಡಿಯಾಗ ಒಂದು ತಾಳಿ ಕಟ್ಟಿಸ್ಕೊಂಡು ಕರ್ಕೊಂಬಂದ್ಬಿಡ್ತೇವೆ. ಬಂದು ಹಂಗೆ ಒಟ್ಟೇನ ಒಂದು ಪೂಜೆ ಮಾಡೇವಿ. ಯಾವುದೋ ಒಂದು ಗುಡಿ ದೇವ್ರದ್ದು ಅಂಥೇಳಿ ಆ ಪೂಜೆ ಹೆಸ್ರ ಮೇಲೆ ಒಂದಿಷ್ಟು ಮಂದಿಗೆ ಉಣ್ಣಕ್ಕೆ ಹಾಕ್ಬೇಕು ಅಂತ ಅನ್ಕೊಂಡ ನೋಡಷ್ಟೆ. ಮತ್ತು ಇದ್ರಾಗ ಏನು ದೊಡ್ಡದಿಲ್ಲವ. ಮತ್ತು ನೀವೇನು ಬೇಜಾರು ಮಾಡ್ಕೊಬೇಡ್ರಿ, ನಮ್ಮ ಕಾರ್ಡ್ ಕೊಟ್ಟಲ್ಲ ಹೇಳಿಲ್ಲ ಅಂತೇಳಿ. ಹೌದನ? ಅದ ಅಂತಾನೆ ನಮ್ಮ ಮುದುಕ ತೀರ ನಮಗೆ ಕರಿಲಾರ್ದಂಗೆ ಮದುವೆ ಮಾಡ್ತಿದ್ಲೇನು ಅಂತಂದು. ಪಾಪ ಆಕೆಗೆ ಇಷ್ಟ ಹಾಕೊಂದು ಸಮಸ್ಯೆ ಆಗೈತಿ. ನಮ್ಮನ್ನೆಲ್ಲ ಕರೆದು ಇನ್ನೊಟ್ಟು ಯಾಕೆ ವ್ಯಾಪಾರಲ್ಲೇ ಮಾಡ್ಕೊಂತಾಳ. ಬ್ಯಾಬಿಡು, ಏನಾಗೋದಿಲ್ಲ. ಅದ ಅಂದೆಲ್ಲ. ಆದಷ್ಟು ಜಲ್ದಿನ ಮದುವೆ ಮಾಡ್ಕೊಂಬಂದು ಮರದಿವ್ಸಕ್ಕೆ ಇಟ್ಕೊಂಬಿಡ್ರಿ. ಪೂಜೆ ಪಾಜೆ ಎಲ್ಲ ಇಟ್ಕೊಂಡು ಬಡ ಮಾಡಿ ಮುಗಿಸಿ ಎಲ್ಲರಿಗೂ ಉಣ್ಣಕ್ಕೆ ಹಾಕಿ ಸುಮ್ಮನೆ ಬೇರೆ ಊರಿಗೆ ಕಳಿಸ್ಬಿಡ್ರಿ. ಇಲ್ಲೇನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅವು ಹೇಳಕ್ಕೆ ಬರೋದಲ್ಲ ತಲೆ ಹೆಂಗೆ ಹೋಕ್ಕವ ಜನರು ಅಂತಂದು. ಜನರು ಅನ್ನೋದಕ್ಕಿಂತ ಅವ್ನು ಹೇಳ್ತೀನ ಯಾಕಾರ ಉಲ್ಟಾ ಹೊಡಲ್ಲ ಅಂದ್ರೆ ಏನು ಮಾಡ್ತೀರಿ? ಹೌದಲ್ಲ? ನಾ ಹೇಳಿದ್ರಾಗ ಏನಾರ ತಪ್ಪೈತೇನ? ಇಲ್ಲಿ ಬಿಡ, ನಿಂದೇನು ತಪ್ಪೈತಿ? ಎಲ್ಲ ಕರೆಕ್ಟಾಗಿ ಹೇಳಿದೆ ಅಲ್ಲ. ಏನು ಒಟ್ಟು ಇದ್ದದ್ದು ತಿಳುವಳಿಕೆ ಹೇಳೋದವ. ಗೊತ್ತಿಲ್ಲದ ಕೇಳಿ ತಿಳ್ಕೊಳ್ಳೋದು. ಅಂದಂಗೆ ಮುದ್ಕೋಕ ನಿನ್ನ ಮಗ ಸೊಸಿನ ಇದಕ್ಕೆ ಕಳಿಸ್ಬಿಡ. ಅದ್ಯಾವ ಮಂಜು ಪಂಜು ಬೀಳ್ತೈತಿ ಅಂತಂದು ನಮ್ಮ ರಾಜ್ಕುಮಾರ್ ಸರಿಂದ ಇದು ಶಬ್ದವೇದಿ ಹಾಡನ್ನ ಕೇಳಿಲ್ಲ? ಅದು ಪಿಕ್ಚರ್ನಾಗ ಓ ಪ್ರೇಮ ಕಾಶ್ಮೀರ, ಓ ಪ್ರೇಮ ಕಾಶ್ಮೀರ, ಹಂಗೆ ಅಲ್ಲಿ ಕಳಿಸ್ಬಿಡು. ಆರಾಮ ಒಂದು 15-20 ದಿವಸ ಇದ್ದು ಬರವಲ್ರಕ್ಕ. ಸುಮ್ಮನೆ ಏನು ಹಂಗೆ ಜೀವನ ಪೂರ್ತಿ ಇದ್ದದ್ದ ಗೋಳಾಟಿದು. ನಮಗಂತೂ ಹೋಗೋ ಯೋಗಿಲ್ಲ. ನಿನ್ನ ಮಗ ಸೊಸಿನಾರ ಹೋಗಿ ಬರವಲ್ರಕ್ಕ ಪಾಪ. ಏನು ಕಾಶ್ಮೀರಕ್ಕ? ಹೋಗ ಏನು ಚಲೋ ಹೇಳಿದೆ. ಇನ್ನೂ ಇಲ್ಲೇ ಎಲ್ಲರ ಯಾವ್ದಾರ ಗುಡಿ ಗುಂಡಾರ ಮಂದಿಯವ್ರಿಗೆ ಹೋಗಿ ಬಂದ್ರೆ ನಡೆದೈತವ. ಅಲ್ಲಿ ಅದಕ್ಕೆ ಹೋಗ್ಬೇಕಾ? ಹಣನೂ ಹೋತು ಗುಣನೂ ಹೋತು ಅನ್ನಂಗೆ ನಾವು ಕೈಲಿಂದ ರೊಕ್ಕ ಖರ್ಚು ಮಾಡ್ಕೊಂಡು ಇಲ್ಲಿಂದ ಅಲ್ಲಿ ತನಕ ಹೋಗಿ
ಅಲ್ಲಿ ಅವ್ರ ಕಡೆ ಗುಂಡು ಹೊಡೆಸ್ಕೊಂಡು ಮತ್ತು ಮದುವೆ ಮಾಡ್ಕೊಂಡು 4 ದಿನದಾಗ ನನ್ನ ಸೊಸಿನ ಯವ್ವ ಬೇಡವ ಯವ್ವ ನೆನ್ಸ್ಕೊಂಡ್ರೆ ಹೆದರಿಕೆ ಆಕತ್ ನನಗೆ. ನಾ ಎಲ್ಲೆಲ್ಲಿ ಕಳ್ಸಲ್ಲ ನೋಡಿ ಈ ಸಲ ನನ್ನ ಮಗ ಸೊಸಿನ ತಣ್ಣಗೆ ಇಲ್ಲೇ ಇರುವಲ್ರಕ್ಕ ಮದುವೆ ಮಾಡ್ಕೊಂಡು. ಅದು ಯಾರು ಏನು ಮಾಡ್ಕೊಂತಾರ ಮಾಡ್ಕೊವಲ್ರಕ್ಕ, ಎಲ್ಲೆಲ್ಲಿ ಕಳ್ಸಂಗಿಲ್ಲವ ನಾನು. ಕರೇನವ ಮುದ್ಕೋಕ್ಕ ನೀ ಅನ್ನೋದು 100ಕ್ಕೆ 100 ಸತ್ಯ ಐತೆ ನೋಡು. ಎಲ್ಲಿ ಕಳ್ಸಕ್ಕೆ ಹೋಗ್ಬೇಡವ ಇವ ಮಕ್ಕಳನ್ನ. ಪಾಪ ನನಗೂ ನಾನು ನೋಡಿದ್ನಲ್ಲ ಟಿವ್ಯಾಗ, ಎಂಥ ಜೀವ ಮರಕ್ತಂತ ಮಾಡಿದಿ. ಹೊಟ್ಟೆನ ಕಳ್ಳೆಲ್ಲ ಕಿತ್ತು ಬಂದಂಗೆ ಅದವ್ವ ಪಾಪ. ಅದು ಶಿವಮೊಗ್ಗದ್ದೊಂದು ಗಂಡ್ಮಗ ಎದಿ ಉದ್ದ ಮಗ ಐತಿ ಹಾಲ, ಅಷ್ಟು ದೊಡ್ಡ ಹುಡುಗ ಮತ್ತು ಅವ್ನು ಹೆಂಡತಿನ ಬಿಟ್ಟು ಕಳ್ಸ್ಯಾರಂತವ್ರು. ಪಾಪ ಗಂಡನ ಸಾಯಿ ಹೊಡೆದಾರ ಅಯ್ಯವ್ವ. ಹಂಗೆ ನೋಡತ್ರಿಗೆ ಜೀವ ಜಲ್ಲ ಅಂತತಿ, ಯಾಕೆ ಬೇಕಪ್ಪ ಇದೆಲ್ಲ ಅಂತಂದು. ಅದು ಅಲ್ದನ ಇನ್ನೊಬ್ರು ಯಾರ ಅಂತ ನೋಡು ಹೊಸ ಮದುವೆ ಅದಾರಂತ ಹೊಸ್ದಾಗಿ, ಈಗ ಒಂದು ವಾರ ಆಗೈತೆ ಅಂತ ಅಷ್ಟ ಮದುವೆಯಾಗಿ. ಅವ್ರ ಸತ್ಯನೂ ಪಾಪ ಗಂಡ್ಮಗನ ಸಾಯಿ ಹೊಡೆದಾರ. ನೋಡಿದೆ ಅಂದ್ರೆ ಇಷ್ಟು ಕೆಟ್ಟಾಕತ್ತವ ಹಣೆ ಬರನ್ನ ದೇವ್ರು ಯಾಕೆ ಇಷ್ಟು ಕೆಟ್ಟ ಬರ್ದದ್ದಾನ ಅನ್ನಿಸುಕತಿ. ಅಯ್ಯೋ ಅಯ್ಯೋ ಇಷ್ಟೊಂಡಲ್ಲ ಆಗೈತೇನ, ನನಗೆ ಗೊತ್ತನ ಆಗಿಲ್ಲ ನೋಡ. ನಮ್ಮ ಮನ್ಯಾಗ ಟಿವಿದು ಇದು ರೀಚಾರ್ಜ್ ಮುಗಿದ್ಬಿಟ್ಟೈತೆ, ಅದಕ್ಕೆ ಯಾರ್ಯಾರು ₹1 ರೊಕ್ಕ ಹಾಕಿಸ್ವಲ್ರ. ನನ್ನ ಗಂಡ ಹೇಳಿದೆ ಅಂದ್ರೆ ಬರೀ ಅವ್ನು ಹಾಳ್ದಾರ ಏನೋ ನೋಡ್ತಿದ್ದಿ, ಈಗ ಅದಕ್ಕೆ ಹಾಕಿಸ್ಬೇಕು ಬಿಡು, ಕೈಯಾಗ ರೊಕ್ಕ ಇಲ್ಲ 4 ದಿವಸ ತಡೋದು ಹಾಕಿಸ್ತಾನೆ ಅಂತಂದು ಕರೆನ್ಸಿನ ಹಾಕ್ಸಿಲ್ಲ ಅದು ಫೋನಿಗೆ ಅಂತ ನಾವು ಟಿವಿಗೆ. ಹಂಗಾಗಿ ನಮಗೇನು ವಿಚಾರನ ಗೊತ್ತಿಲ್ಲ ಬಿಡ ಇದಕ್ಕೆ. ಈಗ ಏನಂದ್ರೆ ಏನು ಬರೋದೈತೆ ಮುದುಕವಕ್ಕೆ, ದೇವ್ರು ಅವ್ರ ಮನೆಯವ್ರಿಗೆ ಆ ಕಷ್ಟ ಸಹಿಸೋ ಶಕ್ತಿ ಕೊಡ್ಬೇಕು ಅಂತಂದು ಅಷ್ಟೇ ಕೇಳ್ಕೊಂತ ನೋಡುವ ದೇವ್ರಂತೆಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ ಸತ್ತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಅನ್ಕೋಬೇಕಷ್ಟೆ. ಅಲ್ಲ ಎಷ್ಟೊತ್ತಾಯ್ತು ಇವ್ರು ನನ್ನ ಅಂಗಡಿ ಮುಂದೆ ನಿಂತ್ಕೊಂಡು ಮಾತಾಡಕ್ ಹತ್ತಿ. ಇವ್ರು ಮಾತಾಡಕಂತ ನಿಂತ್ಕೊಂಡ್ರಂದ್ರೆ ಬರೀ ಗಿರಾಕಿರ ಹೆಂಗ್ ಬರ್ಬೇಕು? ರಸ ಇಟ್ಬಿಡ ಅಂಗಡಿ ಅಂತಂದು ಅವು ಹಂಗ ಹೋಕ್ಕವು. ಇವರು ತಗೊಳಂಗಲ್ಲ, ಬೇರೆ ಗಿರಾಕಿಗೆ ಬರಕ್ ದಾರಿ ಬಿಡಂಗಲ್ಲ. ತಡಿ ಬಿಡ್ತಾನೆ ಇವ್ರಿಗೆ. ರೀ ಅಕ್ಕರ, ನೀವು ಮಾತಾಡದಿದ್ರೆ ಹೋಗಿ ಅಲ್ಲಿ ಒಂದು ಗಿಡದ ಕೆಳಗೆ ಕುತ್ಕೊಂಡು ಆರಾಮ್ ಮಾತಾಡ್ರಿ. ನಾನು ಅಂಗಡಿ ಮುಂದೆ ನಿಂತ್ಕೊಂಡೆ ಅಂದ್ರೆ ಬರೀ ಗಿರಾಕಿನೂ ಬರಂಗಿಲ್ಲ. ನಾ ವ್ಯಾಪಾರ ಹೊಡಿಲಾರ ನೊಣ ಹೊಡ್ಕೊಂತ ಕುಂದಿರ್ಬೇಕೇನ ಇಲ್ಲಿ? ಇವನದಾನ ಇವನು ಒಂದು ಚೋಟ್ ಮೆಣಸಿನ್ಕಾಯಿ ಉದ್ದ ಇಲ್ಲ ಮಾತಾಡೋದು ನೋಡು. ನೀನೇನು ಜಾಗ ನಿಮ್ದೆ ನಿಮ್ಮ ಅಪ್ಪಂದ ಇದೆ? ಏನಾಯ್ತು ನಿಂತ್ಕೊಂಡು ಮಾತಾಡಿದ್ರೆ? ತಗೋಬೇಕನ್ನಾರು ಎಲ್ಲಿದ್ರು ಬಂದು ತಗೊಂತಾರ ತಗ. ನಿನ್ಗೆ ವ್ಯಾಪಾರ ಆಗ್ಬೇಕು ಅನ್ನೋದಿದ್ರೆ ಹೆಂಗಾದ್ರೂ ಆಕತಿ. ಏನು ನಾವು ನಿಂತೇವೆಂದ ಅವ್ರೇನು ಹೊಳ್ಳಿ ಹೋಗೋದಲ್ಲ. ₹5 ಹೆಚ್ಚಿಗೆ ಕೊಟ್ಟು ತರಕಾರಿ ತಗೋಣ ಯುಕ್ತ ಇಲ್ಲ. ಮತ್ ನಮ್ಮ ಅಂಗಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ ಅವ್ರು. ಯಾಕಲ್ಲ ಮುಕ್ಕಳಾಗ ಹಲ್ ಬಂದವೇನ? ಯಾಕ ₹5 ನಿನಗೆ ಯಾಕೆ ಹೆಚ್ಚಿಗೆ ಕೊಡ್ಬೇಕು? ಬೇರೆದ್ರ ಕಡೆ ಕಮ್ಮಿ ಅದಾವಿಲ್ಲ? ಇದಕ್ಕಿಂತ ಚಲೋ ಗಡ್ಡೆನ ಇನ್ನು ಅಲ್ಲಿ ₹25 ಹೆಚ್ಚಾರ. ನಾವಿನ್ನ ₹5 ಕಮ್ಮಿ ಕೇಳಿದ್ವಿ. ಬರ್ತೈತೆ ಅಂದ್ರೆ ಬರ್ತೈತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಮತ್ತೆ ಹೋಗ್ತಾ ಇಲ್ಲ ಅದು ಇಲ್ಲ ಅಂತಂದು ಎದಕ್ಕೆ ಮಾತಾಡ್ಬೇಕು? ಯಾಕೆ ಮುಕ್ಕಳನ್ನ ಮತ್ತೆ ನನ್ನ ಬಾಯಿಗೆ ಚಲೋ ಬರೋದಲ್ಲ, ಸುಮ್ ಕುಂದ್ರ ಕುತ್ಕೊಂಡೇನ. ನಡಿ ಏ ಜೇವ ಅವ್ನ ಕುಟಾಗ ಏನು ನಡಿ ಅಲ್ಲಿ ಮುಂದೆ ಬೇರೆ ಅಂತೇಳಿ ತಗೊಳ್ಳೋಣ. ಅವನಿಗೆ ವ್ಯಾಪಾರ ಮಾಡೋ ಮನಸ್ಸಿದ್ದಂಗೆ ಕಾಣಲ್ಲ. ನಡಿ ಅದಕ್ಕೆ ಹಂಗೆ ಮಾತಾಡಕತ್ತೇನ. ಹೋಗ್ರಿ ಮುಂದೆ, ನಿಮಗೆ ಪುಕ್ಷಟ ಕೊಟ್ಟು ಬಿಡ್ತಾರ ನೋಡಲ್ಲಿ. ಬರ್ರಿ ಅಕ್ಕರ, ಬರ್ರಿ ಅಣ್ಣರ, ಬರ್ರಿ ಏನು ಬೇಕು ನೋಡ್ರಿ ಅಕ್ಕರ. ಎಲ್ಲ ಫ್ರೆಶ್ ಐತ್ರಿ ಮಾಲ್, ಈಗಿನ ಹರ್ಕೊಂಬಂದಾನೆ ಹೊಲ್ದಾಗಿಂದ ಸೀದಾ ಇಲ್ಲಿಗೆ ತಗೊಂಬಂದಚ್ಚಿ ನೋಡ್ರಿ ಅಕ್ಕರ. ಬರ್ರಿ ಅಕ್ಕರ, ಎಲ್ಲ ಸಸ್ತಾ ಮಾಲ್ ರೀ. ಲೇ ಪ್ರೇಮಿ, ನಾ ಇಲ್ಲೇ ತರಕಾರಿ ತಗೊಂತಿರ್ತಾನೆ, ನನಗೂ ಒಂದು 2 ಕಾಯಿ ತಗೊಂಬಂದ್ಬಿಡು. ಮತ್ತು ನಾನು ಅಲ್ಲೇ ಇಲ್ಲೇ ಅಡ್ಡಾಡೋದು. ನಿನಗೇನು ಬೇಕು ಇಲ್ಲೇ ನನ್ನ ಬ್ಯಾಗ್ನಾಗ ಹಾಕಿಸ್ಕೊಂಡಿರ್ತಾನೆ ತಗ. ಹಾಂ ಸರಿ ತಗ, ಹಂಗೆ ಮಾಡ. ಉಳ್ಳಾಗಡ್ಡಿ ಏನು ಕೊಟ್ಟೆ ಅಜ್ಜ? ಈಕೆ ಬೇಕಿಲ್ಲ ಈಕಿ ತೀರಾ ನಾವು ತಗೊಳಕತ್ತಿರೋದೇನು ಕಣ್ ಕಾಣಂಗಿಲ್ಲ. ನಂಗೆ ನುಕ್ಕೆಂತ ಹಂಗೆ ಬರ್ತಾಳೆ ದುಡ್ಕೆಂತ. ಅಯ್ಯ ಮುದುಕವ್ವ, ನೀನೇನ ನೋಡ್ಲಿಲ್ಲ ತಗ. ನಾನೇನು ದುಡ್ಕೆಂತ ಬಂದಿಲ್ಲ, ಒಂಚೂರು ಹಂಗ ಆರೋಗ್ಯ ಜಾಗ ಇತ್ತಲ್ಲ ಅದಕ್ಕೆ ಬಂದೆ. ಇತ್ಲ ಬರಕ ತೀರಾ ಕಡಿ ಈಗಕ್ಕವ ಸಾಮಾನು ತಗೊಳಕ್ ಆಗೋದಲ್ಲ, ಅದಕ್ಕೆ ಬಂದೆ ತಗ. ನಿನಗೆ ತಗೊಳಕ್ಕೀಗೇನು ಬಿಡಿಸಿಲ್ಲ ನಾನು. ಅಲ್ಲ ನೀವ ತರಕಾರಿ ವ್ಯಾಪಾರ ಸೊಪ್ಪು ವ್ಯಾಪಾರ ಎಲ್ಲ ಮಾಡ್ತೀರಿ, ಮತ್ತೆ ನೀ ಎದಕ್ಕೆ ತಗೊಳಕ್ ಬಂದಿ ತರಕಾರಿನ? ಯಾಕೆ ಹಚ್ಚೋದು ಬಿಟ್ಟಿರೇನು ಈಗ? ಇಲ್ಲವಾ, ಬಿಟ್ಟು ಏನ್ ಮಾಡೋದೈತಿ? ತರಕಾರಿನ ನಮ್ಮ ಗಂಡ ಹಚ್ಚಕತ್ತಿದ್ನ, ಅವರು ಎಲ್ಲ ಬಿಚ್ಚಿ ಇವನ್ನ ಪುಟ್ಟಿ ಗಿಟ್ಟಿ ಅವನ್ನೆಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡಿ ಅದೆಲ್ಲಕ್ಕೆ ತಕ್ಕಡಿ ಇಟ್ಟು ಎಲ್ಲ ರೆಡಿ ಮಾಡತಂಕ ನಾನು ಪೇಟೆಗೆ ಯಾರ್ಯಾರು ಹೆಂಗೆ ಹಚ್ಚಾರ ಏನೇನು ಹಚ್ಚಾರ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಆಮೇಲೆ ನಾವು ಒಂದು ರೇಟ್ ಹಚ್ಚದ, ಪೇಟೆಗೆ ಒಂದು ರೇಟ್ ಇರೋದ, ತಗೊಳ್ಳೋರು ತಗೊಳಂಗಿಲ್ಲ, ಹಂಗಕತಿ. ಇದು ನೀ ಯಾರಿಗೆ ಯಾವಾಗ ಏನಾರು ಯಾಕೆ ಕೊಡೋಲ್ಲಕ್ಕ? ಬಡ ನಾನು ಎಲ್ಲ ತರಕಾರಿ ಕೊಡು. ಹೂಕೋಸು, ಕ್ಯಾರೆಟು, ಬೀನ್ಸು, ಇದೇನಿದೆ ಸಿಮಿ ಬದ್ನಿಕಾಯಿ, ಸಾದಾ ಬದ್ನಿಕಾಯಿ, ಟಮಾಟ ಎಲ್ಲ ಕೊಡು. ಹೆಂಗೆ ಕೊಟ್ಟು ರೇಟ ಹೇಳಬೇಡ. ಹಾಂ ತಗೊಳವ, ಅದಕ್ಕೇನಂತ. ಉಳ್ಳಾಗಡ್ಡೆ ಆಲೂಗಡ್ಡೆ ₹50, ಮೆಣಸಿನ್ಕಾಯಿ ಮಾತ್ರ ₹60 kg, ಟೊಮೆಟೊ ₹10, ಕ್ಯಾರೆಟು, ಬೀನ್ಸು, ಅವು ಇನ್ನೊಂದು ಸಿಮಿ ಬದ್ನಿಕಾಯಿಂದೆಲ್ಲ ಅವೆಲ್ಲ ₹40 kg. ನೋಡು ಯಾವ್ದು ಎಷ್ಟೆಷ್ಟು ಕೊಡ್ಲೇವ, ನೀ ಹೇಳ್ದಟ್ಟು ಕೊಡ್ತಾನೆ. ಅದು 40, 50, 60, 40. ಅಂತಂದ್ರೆ ಈಗ ಮತ್ತೆ ಕ್ಯಾಬೇಜ್ ಏನು ಕೊಟ್ಟಿದೆ? ಅದು ₹40 kg ಅಮ್ಮ. ಮತ್ತೆ ಹೂಕೋಸು ಏನು ಕೊಟ್ಟಿಯಪ್ಪ? ಅದು ₹40 ಅಮ್ಮ. ಮತ್ತೆ ಮಿರ್ಚಿ ಮೆಣಸಿನ್ಕಾಯಿ ಅದಾವಲ್ಲ ಅವನ್ನ ಏನು ಕೊಟ್ಟಿದೆ?
ಏ ತಾಯಿ ನನ್ನ ತಲೆ ಕೆಡಿಸ್ಬೇಡ ನಿನ್ಗೇನು ಬೇಕು ಸಾಮಾನ ಅದನ್ನ ತಗ ಸುಮ್ಮನೆ ಅದನ್ನ ಹೆಂಗೆ ಕೊಟ್ಟು ಇದನ್ನ ಹೆಂಗೆ ಕೊಟ್ಟು ಅನ್ಕಂತ ಅದು ಹಂಗೆ ಕೊಟ್ರೆ ನೋಡು. ಮಿರ್ಚಿ ಮಾಡೋ ಮೆಣಸಿನ್ಕಾಯಿ ಹಂಗನ ಚಲೋ ಆತ್ಬಿಡು ತಗೊಂಡು ಹೋಗ್ಕನ್ ಮನೆಗೆ. ಹಾಂ ರೊಟ್ಟಿ ಜೊತೆಗೆ ಮೆಣಸಿನ್ಕಾಯಿ ಮಾಡ್ಕ್ಯಾರ ಮಸ್ತ್ ಆಕತಿ. ಒಂದಟ ಉಪ್ಪು ಜೀರಿಗೆ ತುಂಬಿ ಎಣ್ಣೆಗೆ ಹಂಗೆ ಹಳಸಾಡ್ಬಿಟ್ರೆ ಹಂಚಿನಾಗ ಮಸ್ತ್ ರುಚಿ ಆಕವು. ಹಾಂ ತಗೊಂಡ್ರ ತಡಿ ಹಂಗೆ ಅನ್ನಕತ್ತಾನ. ಒಂದು KGನ ತಗೊಂಡ್ಬಿಡ್ತಾನೆ, ಅರ್ಧ KG ಯಾಕೆ ಮತ್ತೆ ಯಜ್ಜ ಹಂಗೆ ಆದ್ರೆ ನನಗೊಂದು KG ಮೆಣಸಿನ್ಕಾಯಿ ಕೊಟ್ಬಿಡು ಸಾಕು. ಹೌದಾ ಯಜ್ಜ ನನಗೂ 1 KG ತೂಕ ಕೊಟ್ಬಿಡು. ಏನು ತಿಳಿ ತಿನ್ನೋ ಹೆಣ್ಮಕ್ಳದಿರಿ ನೀವು. ಹಂಗ ಅಂದೆ ಅಂದ್ರೆ ಇದ್ರ ರೇಟ್ 40 ರೂಪಾಯಿ, ಅದ್ರ ರೇಟ್ 40 ರೂಪಾಯಿ. ಹಂಗೆ ಮೆಣಸಿನ್ಕಾಯಿ ರೇಟು ಅದು 40 ರೂಪಾಯಿ ಅನ್ನೋದನ್ನ ಹಂಗೆ ಅಂದೆ. ನೀವು ಪುಕ್ಷೇಟ ಕೊಡ್ತಾರಂತ ತಿಳಿದ್ಬಿಟ್ರಲ್ಲ. ನಮಗೇನು ಹಂಗೆ ಬಂದಿರ್ತದೇನ್ರಿ? ನಾವು ಹೌದನ್ನಂಗೆ ಹೊಲದಾಗ ಕಷ್ಟಪಟ್ಟು ದುಡ್ದಿರ್ತೇವೆ. ಹಗಲು ರಾತ್ರಿ ಅಂದಂಗೆ ಎದ್ದು ಬಿದ್ದು ಹೊಲಕ್ಕೆ ನೀರು ಹಾಸೋದೇನು, ಅವ್ನು ಕಾಯಿ ಹರಿಯೋದೇನು, ಕಳೆ ಬಂದ್ರೆ ಕಳೆ ಕೀಳೋದೇನು, ಎಷ್ಟೆಲ್ಲ ಕೆಲಸ ಮಾಡಿ ತಂದು ಮಾಲಕ್ಕೆ ಕುತ್ಕೊಂಡ್ರೆ ನಿಮ್ಗೆ ಹಂಗೆ ಕೊಡ್ಬೇಕಂತ. ಬಂದ್ಬಿಡ್ರಿ ನಿಮ್ಗೆ ಹಂಗೆ ಕೊಟ್ಟು ನಾ ತಲೆ ಮೇಲೆ ಚಾಪಿ ಹೊಚ್ಕೊಂಡು ಹೋಗ್ಕಾನಂತೆ. ಅಯ್ಯ ಅಜ್ಜ ಈಟ ಮಾತಿಗೆ ಸಿಟ್ಟು ಬರ್ತೀಯಲ್ಲ ನೀನು. ಏನೋ ನಕ್ಲಿ ಮಾಡಿದ್ರೆ ಏನಪ್ಪ ನೀನು ತೀರ ಮಾಡವ. ಆತ್ ತಗ ಸರಿ ತಗೊಳ್ರಿ ನಿಮಗೇನು ಬೇಕದ. ಯಾಕವ ನೀ ಏನು ತಗೊಳಂಗಿಲ್ಲ? ಮತ್ತೆ ಇಷ್ಟದಂಕ ಎಲ್ಲದರ ರೇಟ್ ಕೇಳಿದ್ ನಿಂತ್ಕೊಂಡು ಏಟ್ ವ್ಯಾಪಾರ ಮಾಡ್ತೀನಿ ಅಂದಂಗೆ ಈಗ ನೋಡಿದ್ರೆ ಅವ ಹೆಣ್ಮಕ್ಳಿಗೆ ಹೇಳು ಹೊಂಟಿಲ್ಲ. ಬರೀ ರೇಟ್ ಕೇಳೋಕಟ್ಟ ಬಂದಿರ್ತೀರೇನ ನೀವು ಬ್ಯಾಟಿಗೆ. ಏ ಅಜ್ಜ ನಿನ್ಗೇನು ತೆಲಿಗಿಲಿ ಕೆಟ್ಟಿಟ್ಟೇನ? ನಾನಾ ತರಕಾರಿ ಹಚ್ತಾನೆ, ನನ್ನ ಗಂಡ ಎಲ್ಲ ತರಕಾರಿ ಬೀಚ್ ಹಚ್ಚಾಕತ್ತಿದ್ದ. ಅಲ್ಲಿ ತಾಂಕ ರೇಟ್ ಕೇಳ್ಕೊಂಡು ಹೋದ್ರಾತ ಅಂತ ಬಂದಂಗ ಒಂದು ರೌಂಡ್ ಅಡ್ಡಾಡಿ ಆಮೇಲೆ ಹೋಗಿ ಕುಂತ್ರಾತ್ ಗೆಲ್ಲ ಮ್ಯಾಗ ಅಂತಂದು ನಾನು ತಗೊಂಡು ಹೋಗಿ ಏನು ಮಾಡಕ್ ಹೋಗ್ಲಿ. ನಾನು ಮಾರೋರು ಯಾರಿಲ್ಲ. ಮುಂಜಾನಿಂದ ಬರೀ ಓಸಿ ಗಿರಾಕಿನ ಅದು ನಡಿ. ಯಜ್ಜ ನನಗೆ ಎಲ್ಲವನ್ನೂ ಮಿಕ್ಸ್ ಒಂದು ಅರ್ಧ KG ಕೊಡು ಸಾಕು. ನೋಡ್ವಾ ತಾಯಿ, ಮಿಕ್ಸ್ ತರಕಾರಿ ಒಳಗೆ ಬೀನ್ಸ್ ಬರಂಗಿಲ್ಲ, ಬೀಟ್ರೂಟು ಕ್ಯಾರೆಟು ಮತ್ತು ಇನ್ನೊಂದು ಏನದು ಅದು ಯಾವ್ದು ಮುಳುಗಾಯಿ ಅಂದಲ್ಲ, ಅಲ್ಲ ಸೀಮೆ ಬದ್ನಿಕಾಯಿ, ಅದು ಅವು 3 ಐಟಮ್ ಅಷ್ಟೇ ಬರ್ತಾವೆ. ಬೀನ್ಸ್ ಬೇಕಂದ್ರೆ ಎಕ್ಸ್ಟ್ರಾ ತಗೋಬೇಕು. ಅವು 80 ರೂಪಾಯಿ KG, 1 ರೂಪಾಯಿ ಕಮ್ಮಿ ಕೊಡಂಗಿಲ್ಲ ಅವನ್ನ. ಎಷ್ಟು ಕೌಕ ನಂಗೆ ಹರ್ಕಂತೈತೆ ಆತ್ ಕೊಡ ಯಜ್ಜ. ಯಾಕೆ ಹಂಗೆ ಮಾಡ್ತಿದ್ದಿ? ನಾವೇನು ಪುಕ್ಷಟ ಕೇಳಕತ್ತೇವ ನಾನು ಹಂಗೆ ಮಾಡ್ತೀಯಲ್ಲ. ಆತ್ ತಗ ಅವು 1 1/4 KG ಬೇರೆ ಕೊಡು, ಇವು 1 ಅರ್ಧ KG ಕೊಡು. ಎಲ್ಲದಕ್ಕೂ ಹಾಕವು. ಅವನೋನ್ ಬಿಸ್ಲಾಗ ಕುಂತ್ ತಲಿ ಅನ್ನೋದು ಕಾದದ್ ಬಾಣ್ಲೆ ಅದಂಗೆ ಆಗಿರ್ತೈತಿ. ಅಂತದ್ರಾಗ ಈ ನಮ್ಮನೆ ತಲೆ ಕಿತ್ತೀನಿ ನಾ ಕಿರಾಕ್ ಬಂದ್ವು ಅಂದ್ರೆ ನಾವೇನು ಜೀವನ ಮಾಡ್ಬೇಕಾ ಬೇಡ? ಸಾಕಾಗಿ ಹೋಗಿರ್ತೈತಿ. ಸರಿ ತಗೊಳವ ನಿಮಗೆ ಕ್ಯಾರೆಟ್ ಬೀನ್ಸ್ ಎಲ್ಲವನ್ನ. ಮತ್ತೇನು ಬೇಕಿತ್ತವ? ಮತ್ತು 1 KG ಟಮಾಟ ಹಾಕ್ಬಿಡಪ್ಪ, ಆ ಚೀಲ್ದಾಗ ಹಾಕ್ಬಿಡು ಎಲ್ಲವನ್ನ. ಟಮಾಟ 15 ರೂಪಾಯಿ KG ನೋಡವ, ಹಾಕಂದ್ರೆ ಹಾಕ್ತಾನೆ. ಅಲ್ಲ ಯಜ್ಜ ನೀ ಏನು ಕುಡ್ದು ಏನಾರ ಕುಂದಿಗಿಂತೇನು ವ್ಯಾಪಾರ ಮಾಡಕ್ಕೆ? ಇನ್ನು ಆಗ್ಲಾಗ 10 ರೂಪಾಯಿ KG ಅಂದಿ, ಈ ಪಟಾಲ 15 ಅಂತೀಯಲ್ಲ. ಇಲ್ಲವಾ ನಾನು 15 ಅಂದಾನಿ, ನಿಮ್ಗೆ ಹೆಂಗೆ ಕೇಳಿಸತ್ತೇನೋ ನೋಡು. ಬೇರೆ ಏನದು ಇದಕ್ಕಷ್ಟ ಸ್ವಂಟಿಗಟ್ಟ 10 ರೂಪಾಯಿ ಅಂದಂಗೆ ಆತು. ನಾನು ನೀವು ಟಮಾಟೆ ಹಣ್ಣು 10 ರೂಪಾಯಿ ಅಂತೀರಲ್ಲ, ಯಾರು ಕೊಡ್ತಾರೆ ನಿಮಗೆ ಇಂಥ ಚಲೋ ಗಟ್ಟಿ ಟಮಾಟೆ ಹಣ್ಣು? ಬೇಕಾದ್ರೆ ನೋಡೋಗ್ರಿ ಪ್ಯಾಟಿ ತುಂಬ ಕೇಳ್ಕೊಂಬರ್ರಿ. 25-30 ರೂಪಾಯಿ ಟಮಾಟೆ ಹಚ್ಚಾರ. ನಾನು ಏನೋ ಹೋಗ್ಲಿ ಅಂದು 15 ರೂಪಾಯಿ ಕೊಡಾಕತ್ತೀನಿ ಹೊಲದ ಮಾಲ್ ಅಂತಂದು. ಹೌದು ಬಿಡ ಯಜ್ಜ, ಗೊತ್ತೈತಿ ಯಾರೇನು ಮನೆ ಬೆಳೆದಿಲ್ಲ, ಎಲ್ಲರೂ ಹೊಲದಾಗ ಬೆಳೆದದ್ವ ತರೋದು. ಅಲ್ಲವಾ ನಾವು ರೈತರು ತೀರ ನಮಗೆ 5 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟೆ ಅಂದ್ರೆ ಏನಾಕತಿ? ನಾವು ನಿಮ್ಮ ಹೆಸರು ಹೇಳ್ಕೊಂಡು ನೆನೆಸ್ಕೊಂಡು ಊಟನಾರು ಮಾಡ್ತೇವೆ. 4 ರೂಪಾಯಿ ಚಲೋ ವ್ಯಾಪಾರ ಹಾಕ್ಬಿಡು ಅಂತಂದು. ಅಲ್ಲಿ ಏನಾರು ತಿನ್ನಾಕೋ ಅದಕ್ಕೆ ಹೋದ್ರೆ ಅಂದ್ರೆ ಒಂದೊಂದು ಇಟ್ಟು ಕೊಟ್ಟಿರ್ತಾರೆ ಅವರು ಪ್ಲೇಟ್ನಾಗ. ಕಾಣ್ಲಾರ್ದು ಆಟಿರ್ತೈತಿ. ಅಂಥದಕ್ಕೆ 50 ರೂಪಾಯಿ ಅಂದ್ರೆ ಸುಮ್ಮನೆ ಕೊಟ್ಟು ಬಂದಿರ್ತೀರಿ. ಇಲ್ಲಿ 15 ರೂಪಾಯಿ ಟಮಾಟ ಅಂದೆ ಅಂದ್ರೆ ನಿಮಗೆ ಕೊಡಕ್ಕೆ ನೋವು ಆಕತಿ. 5 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಲ್ಲ ಅಂತೇಳಿ. ಏನವಾ ನೀವು ರೈತರಿಗೆ ಏನು ಕಿಮ್ಮತ್ತ ಇಲ್ಲ ಅಂತೀರ? ಅಲ್ಲ ಯಜ್ಜ, ನಾವು ನಿನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತೇವಿ? ನೌಕರಿ ಮಾಡೋರು ಕಣ್ಣಕ್ಕೆ ಕಾಣ್ತವೇನ? ನಾವು ರೈತರ, ನಾವು ಹಳ್ಳಿ ಬದುಕು ಮಾಡಾರ. ಹೊಲ ಟಮಾಟ ಮೆಣಸಿನ್ಕಾಯಿ ಮುಳುಗಾಯಿ ಎಲ್ಲ ಹರಿಯಕ್ಕೆ ಹೋಗಾರ ಕೆಲಸಕ್ಕೆ. ಏನೋ ಕೆಲಸಕ್ಕೆ ಹೋದಲ್ಲೇ ಏನು ತರಕಾರಿ ಇಲ್ಲ ಅಂದ್ರೆ ಅಷ್ಟೇ ಬಂದಿರ್ತಾವೆ ಪೇಟೆಗೆ. ಇಲ್ಲಾಂದ್ರೆ ನಾವು ಎಲ್ಲ ಅಲ್ಲೇ ಹೊಲ್ದಾಗೇನೋ 4 ಕಾಯಿ ಹರ್ಕೊಂಡು ಹೋಗಿ ಜೀವನ ಮಾಡಿಬಿಡ್ತೇವೆ. ನಮಗೆ ಹೇಳ್ಕೊಡ್ತೀವಿ ನೀನು? ಗೊತ್ತಾಗ ನಾವು ರೈತರ, ನಾವೇನು 50 ರೂಪಾಯಿ 60 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಇಡ್ಲಿ ಒಂದೊಂದು ವಡೆ ತಿನ್ನಕ್ಕೆ ಹೋಗೋ ಅಂತಾರಲ್ಲ. ಅಂತಾರೆ ಬಂದಾಗ 5 ಅಲ್ಲ ಇನ್ನೂ 5 ರೂಪಾಯಿ ಜಾಸ್ತಿ ಹೇಳಿ ಇಸ್ಗ. ನಾವೇನು ಬೇಡ ಅನ್ನಲ್ಲ. ನಮಗೂ ಒಂದು ರೇಟ್ ಮಾಡಿ ಹಾಕಿ ಕೊಡು. ಯಾಕೆ ಹಂಗೆ ಮಾಡ್ತೀವಿ? ಸರಿ ತಗೊಳವ, ಏನು ಬೇಕು ನೋಡ್ತಾಗ ಹಾಕಿ ಕೊಡ್ತೇನೆ. ನಿಂಬೆ ಹಣ್ಣು ತಗೊಳವ. ಬ್ಯಾಸ್ಗೆಲ್ಲ ಯಾರ ಹೋದ್ರ ಬಂದ್ರೆ ಪಾನಕ ಮಾಡಕ್ಕೆ ಬರ್ತೈತಾಗ. ನಿಂಬೆ ಹಣ್ಣು ಚಲೋ ಅದ ನೋಡ್ತಾಗರ್ರಿ. ಬೇಡಪ್ಪ, ನಿನ್ನಂತೇಳಿ ನಿಂಬೆ ಹಣ್ಣು ತಗಂದ್ರೆ ನಾನು ಅಂಗಡಿಗೆ ಒಯ್ದು ಇಟ್ಟು ಮಾರಾಕಿ ನಮಗೆ ಗಿಟಂಗಿಲ್ಲ. ಅಲ್ಲಿ ಹೋಲ್ಸೇಲ್ನಾಗ ತಗಂತೇನೆ ನಾನು. ಬೇಡ ತಗ, ಸೊಂಟಿ ಹಾಕು, ಉಳ್ದು ತರಕಾರಿ ಹಾಕು ಕೊಡು. ಏಟಾತ್ ನೋಡ್ರಿ ರೊಕ್ಕ ನಮ್ದು. ನಿನಗೆ ಬೇಕಿದ್ರೆ ತಗೊಳ್ಳಲೇ ಜೈ ನಿಂಬೆಹಣ್ಣು. ನಿಂಬೆಹಣ್ಣು ಬೇಡವಾ? ನನಗೆ ಅದಕ್ಕೆ ಬೇಕು ನಿಂಬೆಹಣ್ಣು. ನಮ್ಮ ಮನೆಯಾಗ ಏನು ಹಂಗೆ ಪಾನಕ ಮಾಡ್ಕೊಂಡು ಕುಡಿಯೋರದಾರ. ಅಷ್ಟಕ್ಕೂ ಹಂಗೆ ಬೇಕಿತ್ತಂದ್ರೆ ಮಾತಾಡ್ಕೊಂತ ಹೋದೆ ಅಂದ್ರೆ ಲಲ್ತಕ್ಕನ ಮನೆ ಕಡೆಗೆ ಒಂದು ನಿಂಬೆಹಣ್ಣು ಇದ್ರೆ ಕೊಡಲ್ಲ ಯಾಕಂದ್ರೆ ಪಾಪ ಗಿಡದಾಗಿನ 4 ಕಾಯಿ ಹರಿದು ಕೊಟ್ಟಿರ್ತಾಳ. ಮತ್ತೆ ಯಾಕೆ ಸುಮ್ಮನೆ ಇಲ್ಲಿ 20 ರೂಪಾಯಿಗೆ 2 ನಿಂಬೆಹಣ್ಣು, 10 ರೂಪಾಯಿಗೆ ಒಂದೊಂದಂತ. ಹೋಗಯ್ಯವ್ವ, ಅವು 1 ನಿಂಬೆಹಣ್ಣು ಹಾಕಿದ್ರೆ ಅದು ಶರ್ಬತ್ತನ ಆಗಂಗಿಲ್ಲ. 3 ನಿಂಬೆಹಣ್ಣು ಹಾಕ್ಬೇಕು. ನೋಡಾಕಾಟ ಹಳದಿ ಕಾಣ್ತಿರ್ತಾವ, 8 ಹಣ್ಣಾಗ್ಯಾವ ಅನ್ನಂಗೆ. ಒಳಗೆ ರಸನ ಇರೋದಿಲ್ಲ.
ಮೂರು ನಿಂಬೆ ಹಣ್ಣು ಹಾಕಿದ್ರೆ ಒಂದು ಚೇರಿ ಶರ್ಬತ್ ಆಗಂಗಿಲ್ಲ ಅಷ್ಟು ಹುಳಿ ಇರ್ತೈತೆ ಅದು ಅಂತ ತಗಂತ ಏನು ಮಾಡೋದು ಬೇಡ ಅಲ್ಲೆಲ್ಲ ಅಲ್ತಕ್ಕನ ಕಡೆಗೆ ಇಸ್ಕೊಂತ 4 ಹಣ್ಣು